ಯಾರೋ ಇವನು ಯಾರೋ ಇವನು ಯಾರೋ ಇವನು. ಎಲ್ಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಟೈಮ್ ಬಂದು 3 ಗಂಟೆ ಆಗ್ತಾ ಬರ್ತಿದೆ. 3:30 ಕ್ಲಾಸ್ ಇದೆ ಗುರು, ಹೋಗ್ತಾ ಇದ್ದೀನಿ. ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಟೈಟಲ್ ನೋಡಿನೇ ಇವತ್ತಿನ ಟಾಪಿಕ್ ಏನಂತ. ಗುರು, ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕನ್ಸ್ ಅನ್ನೋದು ಇರುತ್ತೆ, ಮೋಟೋ ವ್ಲಾಗ್ ಮಾಡಬೇಕು, ನಾನು ಬೆಳಿಬೇಕು ಮೋಟೋ ವ್ಲಾಗ್ ಅಲ್ಲಿ ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ಗುರು. ಆದ್ರೆ ಮೋಟೋ ವ್ಲಾಗ್ ಮಾಡ್ಬೇಕು ಅಂತಂದ್ರೆ ಸೆಟಪ್ ಬೇಕಲ್ಲ. ಮೇನು ಸೆಟಪ್ ಏನೇನ್ ಬೇಕು? ಹೆಲ್ಮೆಟ್ ಚೆನ್ನಾಗಿರೋ ಕ್ಯಾಮ್ರಾ, ಮತ್ತೆ ಚೆನ್ನಾಗಿರೋ ಮೈಕು, ಗಾಡಿನೂ ಚೆನ್ನಾಗಿರ್ಬೇಕು. ಕಂಡೀಷನ್ ಚೆನ್ನಾಗಿದ್ರೆ ಮಾಡ್ಬೋದು. ಕಂಡೀಷನ್ ಚೆನ್ನಾಗಿಲ್ಲ, ಹಂಗೆ ನಾನು ತಗೊಂಡೋಗಿ ಮಾಡ್ತೇನೆ ಅಂತಂದ್ರೆ ಕಷ್ಟ. ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾಡ್ಬೋದು. ಆದ್ರೆ ಮೇನ್ ಫಸ್ಟ್ ಪ್ರಿಫರ್ ಮಾಡೋದೇನು ಅಂತಂದ್ರೆ ಎಲ್ಲರೂ ಕ್ಲಾರಿಟಿ ಗುರು. ಕ್ಯಾಮ್ರಾ ಕ್ಲಾರಿಟಿ. ನೀವು ಕ್ಯಾಮ್ರಾ ಏನ್ ತಗೊಂಡಿರ್ತೀರಲ್ಲ ಅದ್ರ ಕ್ಲಾರಿಟಿ ಮೇನ್ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಎಷ್ಟೋ ಜನಗಳೇ ನೋಡಿ, ಕ್ಲಾರಿಟಿ ಇತ್ತಂದ್ರೆ, ಕ್ಲಾರಿಟಿ ಸಕ್ಕದಾಗಿತ್ತು ಅಂತಂದ್ರೆ ಎಲ್ಲರೂ ಏನಂತಾರೆ, ಓ ಏನ್ ಗುರು ಇದು ಕ್ಲಾರಿಟಿ ಸಕ್ಕತ್ತಾಗಿದೆ ಅಂತಾರೆ. ಹೌದಾ? ಅದಕ್ಕೆ ನಿಮ್ಗೆ ಕ್ಲಾರಿಟಿ ಅಂತ ಬಂದ್ರೆ ಫಸ್ಟ್ ಎಲ್ಲ ಹುಡುಗರಲ್ಲೂ ಬರೋದು ಫಸ್ಟ್ ಗುರು ಕ್ಲಾರಿಟಿನ ಗೋಪ್ರೋ ತಗೋಗುರು, ನೀನು ಸಕ್ಕತ್ತಾಗಿದೆ ಕ್ಲಾರಿಟಿ ಅಂತಂತಾರೆ. ಆಕ್ಚುಲಿ ಅದು ನಿಜಾನೇ, ಗೋಪ್ರೋ ಕ್ಲಾರಿಟಿ ಮಾತ್ರ ಸೈಕ್ ಆಗಿದೆ. ನಮ್ಮ ಫ್ರೆಂಡ್ ತಗೊಂಡಿದ್ದಾರೆ ಗೋಪ್ರೋ, ಎಷ್ಟೋ 60,000 ಕಟ್ಟೆ ತಗೊಂಡಿದ್ದಾರೆ. ಸೈಕ್ ಆಗಿದೆ ಅದರ ಕ್ಲಾರಿಟಿ ಮಾತ್ರ. ಆದ್ರೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ, ಗೋಪ್ರೋ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ. ಆದ್ರೆ ಗೋಪ್ರೋವನ್ನ ಸ್ಥಾಪನೆ ಮಾಡಿದ್ದಾರು ಅಂತ ಗೊತ್ತಿರಲ್ಲ. ಐ ಮೀನ್ ಹೂ ಇಸ್ ದ ಫೌಂಡರ್ ಆಫ್ ಗೋಪ್ರೋ ಗೊತ್ತಿರಲ್ಲ ಕೆಲವೊಂದು ಜನಕ್ಕೆ. ಅದಕ್ಕಂತಾನೆ ಈ ವಿಡಿಯೋವನ್ನ ಮಾಡ್ತಿರೋದು. ನಿಕ್ ವುಡ್ಮ್ಯಾನ್ ಅಂತ ಇದಾರೆ, ಅವರೇ ಗೋಪ್ರೋವನ್ನ ಸ್ಥಾಪನೆ ಮಾಡಿದ್ದು. ಸಿಗ್ನಲ್ ಹಾಕನ್ನ ಆಕ್ಚುಲಿ 2 ವೀಲರ್ಸ್ ಇದೆ ನೋಡಿ ಗುರು. ಪ್ಲಸ್ ಪಾಯಿಂಟ್ ಅಂತಂದ್ರೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಅಂದ್ರೆ 4 ವೀಲರ್ಸ್ ಆದ್ರೆ ಕಷ್ಟ. ಓಲಾ ಎಷ್ಟೊಂದು ಪ್ರೋ ಒಂದೇ ಒಂದ್ಸಲಿ ಓಡ್ತಿದ್ದೆ ಗುರು. ಓಲಾ ಏನ್ ಹೋಗೋದು ಗೊತ್ತಾ, ಗಾಡಿ ಮಾತ್ರ ಸೈಕ ಹೋಗುತ್ತೆ ಸ್ಪೀಡ್. ಓ ಮಧ್ಯದ ರೋಡಲ್ಲಿ ಹೆಂಗ ಹೋಗ್ತಾ ಇದ್ದಾರೆ ನೋಡ್ರಿ ನೀವೇ. ನಿಕ್ ವುಡ್ಮ್ಯಾನ್ ಅಂತಿದ್ದಾರೆ, ಅವರು ಗೋಪ್ರವನ್ನ ಕಂಡಿಡ್ದಿದ್ದು. ಅವರು ಹುಟ್ಟಿದ್ದು ಜೂನ್ 24, 1975 ಅಲ್ಲಿ ಅವ್ರು ಹುಟ್ಟಿದ್ದು. ಅವರು ಅಮೆರಿಕದಲ್ಲಿ ಆಕ್ಚುಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಪ್ಲಸ್ ಗೋಪ್ರೋ ಫೌಂಡರ್ ಕೂಡ ಅವರು. ಮತ್ತೆ ಗೋಪ್ರೋವನ್ನ 2002ರಲ್ಲಿ ಲಾಂಚ್ ಮಾಡಿದ್ದು. ಯಾಕೆ ಅಂತಂದ್ರೆ ಈಗ ಯಾವುದೇ ಐಟಮ್ ಆದ್ರೂ ಆಗ್ಲಿ, ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಯಾವುದೇ ಆದ್ರೂ ಆಗ್ಲಿ, ಫಸ್ಟ್ ಒಂದು ಟೆಸ್ಟ್ ಅಂತ ಕೊಡ್ತಾರೆ. ಈ ಗಾಡಿ ತಗೊಳಿದ್ರು, ನೀವು ಹೊಸ ಗಾಡಿ ತಗೊಬೇಕಿತ್ತಂತಂದ್ರೂ ಟೆಸ್ಟ್ ಡ್ರೈವ್ ಅಂತ ಮಾಡ್ತಾರಲ್ಲ. ಯಾಕೆ ಮಾಡ್ತಾರೆ ಅಂತಂದ್ರೆ ಮುಂದೆ ಹೇಳ್ತೀನಿ ತಡ್ರಿ, ಸಿಗ್ನಲ್ ಬಿಡ್ಲಿ ಹೇಳ್ತೀನಿ. ಈಗ ಯಾವುದೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆದ್ರೂ ಆಗ್ಲಿ ಒಂದ್ಸಲಿ ಟೆಸ್ಟ್ ಡ್ರೈವ್ ಅಂತ ಮಾಡ್ತಾರೆ. ಈಗ ಕಾರ್ ಆಗ್ಲಿ ಬೈಕ್ ಆಗ್ಲಿ ಯಾಕೆ ಮಾಡ್ತಾರೆ ಅಂತಂದ್ರೆ ಆ ಟೆಸ್ಟ್ ಡ್ರೈವ್ ಇಂದ ನಮಗ್ ಗೊತ್ತಾಗತ್ತೆ, ಓ ಇದು ಗಾಡಿ ಚೆನ್ನಾಗಿದ್ಯೋ ಇಲ್ಲೋ, ಇದು ತಗೊಂಬೋದೋ ಇಲ್ಲೋ, ಬರ್ತೋ ಇಲ್ಲೋ ಅಂತ. ಹಂಗೇನೆ ಗೋಪ್ರೋನು ಕೂಡ 2002ರಲ್ಲಿ ಲಾಂಚ್ ಮಾಡಿದ್ರು, ಟೆಸ್ಟ್ ಅಂತ ಲಾಂಚ್ ಮಾಡಿದ್ರು. ಆದ್ರೆ ರಿವ್ಯೂಸ್ ಎಲ್ಲ ಮಾತ್ರ ಸೈಕ ಬಂದಿದೆ.
ಅಡ್ವೆಂಚರ್ ತಗೊಂಡೋಗಿದ್ರು, ಮೋಟೋ ಬ್ಲಾಗಿಂಗ್ ತಗೊಂಡೋಗಿದ್ರು. ಅದಕ್ಕಂತ ರಿವ್ಯೂ ಸಕ್ಕತ್ತಾಗಿ ಬಂದಿದೆ ಗೋಪ್ರೋಗೆ. ಅದಕ್ಕೇನೆ ಅವ್ರು ಗೋಪ್ರೋ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತಂದ್ರೆ, ಯಾರೇ ಒಬ್ರು ಕೇಳಿದ್ರು ಇದು ಆಕ್ಷನ್ ಕ್ಯಾಮ್ರಾ ಅಂದ್ರೆ ಯಾವ್ದಂತಂದ್ರೆ ಗೋಪ್ರೋ ಅಂತ ಅಂತಾರೆ. ವಿಚ್ ಈಸ್ ದ ಬೆಸ್ಟ್ ಆಕ್ಷನ್ ಕ್ಯಾಮ್ರಾ ಅಂತಂದ್ರೆ ಗೋಪ್ರೋ ಫಸ್ಟ್ ಬರೋದು. ಆಮೇಲೆ ಬೇಕಂದ್ರೆ ನಿಮ್ಗೆ Insta360 ಅದೆಲ್ಲ ಬರುತ್ತೆ. ಸರಿ, ಎಲ್ಲಾನು ಆಕ್ಷನ್ ಕ್ಯಾಮ್ರಾ ಇದೆಯಲ್ಲ ಗುರು, ಮತ್ತೆ ಗೋಪ್ರೋನೇ ಯಾಕೆ ಅಷ್ಟು ಅಂತಂದ್ರೆ, ಗೋಪ್ರೋ ಏನಿದೆಯಲ್ಲ ಇದು ಕ್ಲಾರಿಟಿ ಸಕ್ಕತ್ತಾಗಿದೆ, ಹೈ ಕ್ಲಾರಿಟಿ. ಪ್ಲಸ್ ಇದ್ರ ಕೆಪಾಸಿಟಿ ಅಂತೂ ಲಾಂಗ್, ಹಂಗಂದ್ರೆ ನೀವು ಲಾಂಗ್ ಹೋದ್ರೂ ನೀವು ವಿಡಿಯೋ ಮಾಡ್ಬೋದು. ಬೇರೆ ಕ್ಯಾಮ್ರಾಗಳೆಲ್ಲ ಆದ್ರೆ ಅಷ್ಟೊಂದು ಆಗಲ್ಲ, ಯಾಕಂತಂದ್ರೆ ಅದು ಕೆಪಾಸಿಟಿ ಅಷ್ಟಿರಲ್ಲ. ಅದಕ್ಕೇನೆ ಅದು ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಬೇರೆ ಕ್ಯಾಮ್ರಾಗಳೆಲ್ಲ ಜಾಸ್ತಿ ಓಡಿಲ್ಲ. ಕ್ಲಾರಿಟಿ ಆಗ್ಲಿ, ಅದು ಕೆಪಾಸಿಟಿ ಲೆಂತಿ ಆಗ್ಲಿ ಯಾವುದು ಬರಲ್ಲ, ಅದಕ್ಕೆ ಅಷ್ಟು ಓಡಿಲ್ಲ. ಅದಕ್ಕೆ ನೀವು ಏನಾದರೂ ಮೋಟೋ ಬ್ಲಾಗಿಂಗ್ ಶುರು ಮಾಡಬೇಕು ಅಂತಂದ್ರೆ, ಗೋಪ್ರೋ ಇತ್ತು, ಅಷ್ಟು ಬಜೆಟ್ ಇತ್ತು ಅಂದ್ರೆ ತಗೊಳ್ಳಿ. ಗೋಪ್ರೋಗಂತ ನೀವು ಸಾಲ ಮಾಡಿಕೊಂಡು ಹಂಗೆಲ್ಲ ತಗೊಳಕ್ ಹೋಗ್ಬೇಡಿ ಗುರು. ಇರೋ ಅಷ್ಟು ದಿನ ನಿಮ್ಗೆ ಯಾವ್ದ್ರಲ್ಲಿ ಇರುತ್ತೋ ಅಷ್ಟೇ ಬಜೆಟ್ ಅಲ್ಲೇ ಶುರು ಮಾಡಿ. ಆಮೇಲೆ ಕನ್ನಡಿಗರು ಪಕ್ಕಾ ಬೆಳೆಸೇ ಬೆಳೆಸ್ತಾರೆ, ಒಂದಲ್ಲೊಂದ್ ದಿನ ಬೆಳೆಸಿದಾಗ ಬೇಕಾದ್ರೆ ಗೋಪ್ರೋ ತಗೊಳ್ಳಿ. ಇವಾಗ ನಾನು ಅಷ್ಟೇ ಗೋಪ್ರೋದಲ್ಲಿ ಏನ್ ಮಾಡ್ತಿಲ್ಲ, ನಾನು ಫೋನಲ್ಲಿ ಮಾಡ್ತಿದ್ದೀನಿ. ರೆಡ್ಮಿ, ಅದು ಐಫೋನ್ ಅಲ್ಲ ಗುರು, ರೆಡ್ಮಿ ನೋಟ್ 9 ಮಾಡ್ತಿದ್ದೀನಿ ನಾನು. ನಂಗೂ ಆಸೆ ಇದೆ ಗೋಪ್ರೋ ಎಲ್ಲ ತಗೊಬೇಕು, ಗೋಪ್ರೋನಲ್ಲಿ ಮಾಡ್ಬೇಕು ವಿಡಿಯೋ ಅಂತ. ಅಷ್ಟು ಬಜೆಟ್ ಇಲ್ಲ, ಇರೋ ಬಜೆಟ್ ಅಲ್ಲೇ ನಾನು ಮಾಡ್ತಿದ್ದೀನಿ. ಒಂದಲ್ಲೊಂದ್ ದಿನ ನಮ್ಮ ಕನ್ನಡಿಗರು ಪಕ್ಕ ನನ್ನನ್ನು ಬೆಳೆಸ್ದಾಗ ನಾನು ಗೋಪ್ರೋ ತಗೋತೀನಿ, ನಾನು ಗೋಪ್ರೋನಲ್ಲಿ ಶುರು ಮಾಡ್ತೀನಿ. ಅಷ್ಟೇ ಗುರು ಇವತ್ತಿನ ವಿಷಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಗಂಟೆಯನ್ನ ಟನ್ನಂತ ಹೊಡಿರಿ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ಗುರು. ಓಕೆ, ಬಾಯ್. ಮಳೆ ಬೇರೆ ಬರ್ತಿದೆ, ನೀವೇ ನೋಡಿ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಓಕೆ ಗುರು, ಸರಿ, ಬಾಯ್. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.